ನಮಸ್ತೆ ಸ್ನೇಹಿತರೆ, ನಾನು ರೇಖಾ ಕನ್ನಡತಿ. ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಮಗೆ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಎಲ್ರಿಗೂ ಸಮಸ್ಯೆ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ದಿರ್ತಕ್ಕಂಥ ಮನುಷ್ಯ ಖಂಡಿತ ಯಾರೂ ಇಲ್ಲ. ಆದರೆ ಸಮಸ್ಯೆಗಳು ಬಂದವು ಅಂತ ಹೇಳಿ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಖಂಡಿತ ಇಲ್ಲ. ಸಮಸ್ಯೆಗಳು ಅನ್ನೋ ಗಂಟುಗಳಲ್ಲಿ ನಾವೆಲ್ಲ ತಳಕು ಹಾಕ್ಕೊಂಡ್ಬಿಟ್ಟಿದ್ದೀವಿ. ಒಂದೊಂದು ರೀತಿ ಒಬ್ಬೊಬ್ಬರ ಸಮಸ್ಯೆಗಳು ಒಂದೊಂದು ರೀತಿ ವಿಭಿನ್ನವಾಗಿರುತ್ತೆ, ಹೌದಾ? ಎಲ್ಲರ ಸಮಸ್ಯೆನೂ ಒಂದೇ ಥರ ಇರೋದಿಲ್ಲ. ಹಾಗಿದ್ಮೇಲೆ ಈ ಸಮಸ್ಯೆ ಅನ್ನೋ ಗಂಟುಗಳನ್ನು ನಾವು ಸುಲಭವಾಗಿ ಬಿಡಿಸ್ಕೋಬೇಕು. ಅದು ಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಬಿಗಿಯಾಗಿ ಎಳ್ಕೊಂಡ್ಬಿಟ್ರೆ ಆ ಗಂಟು ಹೇಗೆ ಬಿಗಿಯಾಗುತ್ತೋ, ಬಿಡಿಸೋಕೆ ಬಾರದೆ ಎಷ್ಟೊಂದು ಟೈಟ್ ಆಗುತ್ತೋ ಹಾಗೆ ಸಮಸ್ಯೆಗಳು ಇನ್ನೂ ಸ್ವಲ್ಪ ಕಗ್ಗಂಟಾಗ್ತಾ ಹೋಗುತ್ತೆ. ಅವುಗಳನ್ನ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ಆ ಸಮಸ್ಯೆಗಳನ್ನು ಜಟಿಲವಾಗದಂತೆ ಸುಲಭವಾದ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳೋದು ನಮ್ಮ ಕೈಲೇ ಇರುತ್ತೆ. ಪ್ರತಿ ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ. ನೋಡಿ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಬಂದಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾನೆ ಹೋದ. ಯಾಕೆಂದರೆ ಅವರಿಗೆ ದೈವ ಬಲ ಇತ್ತು. ಹಾಗೆ ನಾವು ಕೂಡ ಖಂಡಿತ ದೈವವನ್ನು ನಂಬಬೇಕು, ದೇವರನ್ನು ನಂಬಬೇಕು. ಖಂಡಿತ ದೇವರಿದ್ದಾನೆ. ನಮ್ಮ ಒಂದು ಕರ್ಮಫಲಗಳು ಕಳಿಬೇಕು. ಆ ಕರ್ಮಫಲಗಳು ಹೋದ ತಕ್ಷಣ ನಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗೇ ಆಗುತ್ತೆ. ನೋಡಿ, ಎಂತೆಂಥ ಸಮಸ್ಯೆಗಳನ್ನು ಪಾಂಡವರು ಎದುರಿಸ್ತಾರೆ. ಆದರೆ ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕು ಕೊನೆಗೊಂದಿನ ಅವರು ಒಂದು ಸಾಮ್ರಾಜ್ಯವನ್ನು ಆಳುವಂಥ ಅವಕಾಶ ಸಿಗುತ್ತೆ. ಹಾಗಿದ್ಮೇಲೆ ನಾವೆಲ್ಲ ಅಲ್ಪ ಮಾನವರು. ನಮ್ಮ ಜೊತೆನೂ ಒಂದು ದೈವದ ಶಕ್ತಿ ಇದ್ದೇ ಇರುತ್ತೆ. ಕಾಣದೇ ಇರ್ತಕ್ಕಂಥ ದೇವರನ್ನು ನಾವು ನಂಬಲೇಬೇಕು. ನಮ್ಮದಾಗಲೇ ನಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ನೋಡಿ, ಎಷ್ಟೋ ಸಾರಿ ಆ ಬಿರುಗಾಳಿ ಅನ್ನೋದು ಬಂದು ನಮ್ಮನ್ನು ಕೊಚ್ಕೊಂಡು ಹೋಗಬೇಕು ಅಂತ ಇರುತ್ತೆ. ಆದರೆ ಆ ಬಿರುಗಾಳಿ ಕೂಡ ತಂಗಾಳಿ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೆಂದರೆ ಒಂದು ನಂಬಿಕೆ, ಒಂದು ದೈವದ ನಂಬಿಕೆ, ಒಂದು ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ, ಆ ನಂಬಿಕೆಯಿಂದ ನಾವು ಎದೆಗುಂದದೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡ್ಕೋಬೇಕು. ಜೊತೆಗೆ ನಮ್ಮ ಪ್ರಯತ್ನವೂ ಇರಬೇಕು. ಆ ದೇವರೇ ಎಲ್ಲ ಮಾಡ್ತಾನೆ, ದೇವರೇ ಪರೀಕ್ಷೆ ಬರೀತಾನೆ ಅಂದರೆ ಹೇಗಾಗುತ್ತೆ ಹೇಳಿ? ಖಂಡಿತವಾಗ್ಲೂ ನಮ್ಮ ಪ್ರಯತ್ನ ಇರಬೇಕು. ಪ್ರಯತ್ನ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಹಾಗಾಗಿ ಅಂತಹ ಸಮಸ್ಯೆಗಳೇ ಆಗಲಿ, ಆ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಇರುತ್ತೆ. ಅವುಗಳನ್ನು ನಾವು ಸ್ವಲ್ಪ ಆರಾಮಾಗಿ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿ ಆ ಸಮಸ್ಯೆಗೆ ಕಾರಣ ಏನು, ಯಾವ ರೀತಿ ಸಮಸ್ಯೆ ಉದ್ಭವ ಆಯಿತು ಅನ್ನೋದನ್ನು ಯೋಚಿಸಿ ಆ ಕಗ್ಗಂಟನ್ನು ನಾವು ಸುಲಭವಾಗಿ ಬಿಡಿಸ್ಕೊಂಡು ಹೊರಗೆ ಬರ್ಬೋದು. ಸೊ ಅದಕ್ಕೂ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಯಾವುದೇ ಒಂದು ಜಟಿಲವಾದಂತಹ ಸಮಸ್ಯೆಗಳನ್ನು ನಾವು ಸುಲಭ ರೀತಿಯಲ್ಲಿ ಬಿಡಿಸ್ಕೊಂಡು ಜೀವನ ಸಾಗಿಸಿದಾಗ ಖಂಡಿತ ಒಳ್ಳೆಯದೇ ಆಗುತ್ತೆ. ಎಲ್ಲದೂ ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ನಮ್ಮ ಪ್ರಯತ್ನಗಳು ಖಂಡಿತ ಇರಬೇಕು. ಆ ಪ್ರಯತ್ನ ಜೊತೆಗೆ ಆ ದೇವರ ಆಶೀರ್ವಾದ ಇದ್ದಾಗ ಎಲ್ಲ ಸಮಸ್ಯೆಗಳಿಗೂ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಸಮಸ್ಯೆ ಅಂತ ಹೇಳಿ ಚಿಂತೆಯಲ್ಲಿ ಕೊಡಬೇಡಿ, ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.